ರೈತರಿಗಾಗಿ ರೈತರಿಗೋಸ್ಕರ ಇಂದು ಬೆಂಗಳೂರಿನಲ್ಲಿ ಏನು ಅರಮನೆ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಸತತ 3 ದಿನಗಳಿಂದ ಈ ವಾಣಿಜ್ಯ ಮೇಳ ನಡೀತಾ ಇದೆ. ಇವತ್ತು ತೆರೆ ಕಾಣಲಿದ್ದು ಬಹಳಷ್ಟು ಜನರು ಬರ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಸಿರಿಧಾನ್ಯಗಳನ್ನ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಏನು ವಾಣಿಜ್ಯ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ಮಳಿಗೆಯನ್ನು ಪ್ರಮುಖವಾಗಿದೆ, ಯಾಕೆಂದ್ರೆ ಇಲ್ಲಿ ಸುಮಾರು 2,000ಕ್ಕೂ ಅಧಿಕ ಏನು ಸಿರಿಧಾನ್ಯಗಳ ಇಲ್ಲಿ ಒಂದು ಸಂಗ್ರಹ ಮಾಡಿದ್ದಾರೆ. ಅದು ಏಕದಳ ಇರಲಿ, ದ್ವಿದಳ ಇರಲಿ, ಹೀಗೆ ವಿವಿಧವನ್ನು ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ಭತ್ತ ಇರಲಿ, ರಾಗಿ ಇರಲಿ, ಹಣ್ಣು ಇರಲಿ, ತರಕಾರಿ ಇರಲಿ, ಎಲ್ಲ ಏನು ಕೃಷಿಯಲ್ಲಿ ಯಾವ್ಯಾವ ಧಾನ್ಯಗಳಿರುತ್ತೆ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಇಲ್ಲಿ ಏನು ಸಂಗ್ರಹ ಮಾಡಿದ್ದಾರೆ. ಇದನ್ನು ನೋಡಲು ಇವತ್ತು ಸಂಡೇ ಇರುವುದರಿಂದ ಸಾಕಷ್ಟು ಜನ ಏನು ಮುಗಿ ಬೀಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಂತಹದೇ ಒಂದು ಸ್ಥಳದಲ್ಲಿ ಇಷ್ಟೊಂದು ಒಂದು 2,000ಕ್ಕೂ ಅಧಿಕ ಏನು ಸಿರಿಧಾನ್ಯಗಳಿರುತ್ತೆ ಒಂದೇ ಸ್ಥಳದಲ್ಲಿ ಒಂದು ಸಂಗ್ರಹ ಮಾಡಿರೋದು ನಿಜಕ್ಕೂ ಒಂದು ಅದೃಷ್ಟವನ್ನೇ ಆಗಿದೆ. ಯಾಕೆಂದ್ರೆ ಒಂದೇ ಸ್ಥಳದಲ್ಲಿ ಇಷ್ಟೊಂದು ನೋಡುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಒಂದು ಅಂತಾರಾಷ್ಟ್ರೀಯ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ಪ್ರಮುಖ ಉದ್ದೇಶವೇ ಇದಾಗಿದೆ. ಹಾಗಾಗಿ ಸತತ 2 ದಿನಗಳಿಂದ ನಡೀತಾ ಇದೆ. ಇವತ್ತು ಕೊನೆ ಇದ್ದು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅದು ಮುತ್ತಿನ ಜೋಳ ಇರಲಿ, ಖಾರ ಜೋಳ ಇರಲಿ, ಹೀಗೆ ಒಲ್ಲೂರು ಜೋಳದಲ್ಲೇ ವಿವಿಧ ರೀತಿಯ ಒಂದು ಧಾನ್ಯಗಳನ್ನ ಪ್ರದರ್ಶನ ಮಾಡಲು ಇಲ್ಲಿ ಇಟ್ಟಿದ್ದಾರೆ. ಭತ್ತದಲ್ಲೂ ಕೂಡ ನೂರಾರು ಧಾನ್ಯಗಳಿದೆ. ಹೀಗಾಗಿ ಜೋಳ, ರಾಗಿ, ಭತ್ತ, ಹೀಗೆ ತರಕಾರಿ ಇರಲಿ, ಹಣ್ಣಿರಲಿ, ಯಾವುದೇ ಒಂದು ಸಿರಿಧಾನ್ಯ ಇರಲಿ ಅದರಲ್ಲಿ ಒಂದು 10 ಒಂದು ಸಿರಿಧಾನ್ಯಗಳನ್ನ ತೋರಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಯಾರ್ಯಾರು ರೈತರಿದ್ದಾರೆ ನಾನು ಅವರು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ ಸರ್. ಎಷ್ಟು ಒಂದು ಸಿರಿಧಾನ್ಯಗಳಿದೆ ಮತ್ತು ಯಾವ್ಯಾವ ಹೆಂಗ್ ಸಂಗ್ರಹ ಮಾಡ್ತೀರಿ ಸರ್ ನೀವು ಇಲ್ಲಿ? ಸರ್, ಇಲ್ಲಿ ನಮ್ಮಲ್ಲಿ ನಾವು ಸಿರಿಧಾನ್ಯ ಬೆಳೆಯಲ್ಲ, ಕೋಲಾರದವರು ಸಿರಿಧಾನ್ಯ ಬೆಳೀತಾರೆ. ನಾವು ಅಕ್ಕಿಗಳು ಬೆಳೀತಾ ಇದ್ದೀವಿ. ಸುಮಾರು 1,350 ಜಾತಿಯ ಭತ್ತ ತಳಿಗಳನ್ನು ನಾವು ಬೆಳಿತೀವಿ. ಅದರಲ್ಲಿ ಸುಮಾರು ಒಂದು 28 ಜಾತಿ ಅಕ್ಕಿನ ಇಲ್ಲಿ ಮಾಡಿ ಇಟ್ಟಿದ್ದೀವಿ. ಬಟ್ ಇಲ್ಲಿ ಡಿಸ್ಪ್ಲೇಗೆಲ್ಲ ನೀವು ನೋಡೋದಾದರೆ ಸಾವಿರಾರು ತಳಿಗಳನ್ನು ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಹಾಗಾಗಿ ನಾವು ನೋಡೋದಾದರೆ ಇಲ್ಲಿ ಜಾಸ್ಮಿನ್ ಅಂತ ಇದೆ, ರಾಜಮುಡಿ ಇದೆ, ಹಸುರಕ್ಕಿ ಇದ್ದಾವೆ, ರಕ್ತಸಾಲಿ ಇದೆ. ಇದು 2,500 ವರ್ಷ ಹಳೆ ಭತ್ತ ತಳಿ. ಇದನ್ನು ತಿಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಬಾಸ್ಮತಿ ಇದು ನೀವೇನು ಬಾಸ್ಮತಿ ಮಾರ್ಕೆಟಲ್ಲಿ ತೊಗೊಳ್ತೀರೋ ಅದಕ್ಕಿಂತ 10 ಪಟ್ಟು ಸುಗಂಧವಾದ ಬಾಸ್ಮತಿ. ಆಮೇಲೆ ಕೆಂಪು ಸಣ್ಣ ಅಂತ, ಇದು ಕಪ್ಪಕ್ಕಿ, ಇದು ಆ್ಯಂಟಿ ಕ್ಯಾನ್ಸರ್ಗೆ ಜಾಸ್ತಿ ಯೂಸ್ ಆಗುತ್ತೆ. ಇದು ನವರ ಅಂತ, ಇದು ಮಂಡಿ ಕಾಲು ನೋವು, ಜಾಯಿಂಟ್ ಪೇನಿಗೆಲ್ಲ ಕಡಿಮೆ ಆಗುತ್ತೆ. ಇದು ಗನ್ಸಾಲೆ, ಮೈಸೂರು ಮಹಾರಾಜರು ಆ ಕಾಲದಲ್ಲಿ ಬೆಳೆಸಿದ್ದಂತಹ ತಳಿ. ಇದರಲ್ಲಿ ಹೈಲಿ ಐರನ್ ಕಂಟೆಂಟ್ ಇದೆ. ಆಮೇಲೆ ಇದು ಚಿನ್ನಪುಂಡಿ ಅಂತ, ಇದು ಬರ್ಮಾ ಬ್ಲ್ಯಾಕ್ ಅಂತ, ಇದು ಕೂಡ ಸ್ಟಿಕ್ಕಿ ರೈಸು. ಇದರಲ್ಲಿ ಆಂಟಿ ಕ್ಯಾನ್ಸರ್ ವ್ಯಾಲ್ಯೂ ಜಾಸ್ತಿ ಇದೆ. ಇದು ಮುಂಡಗ, ದೊಡ್ಡ ಬೈರ್ನೆಲ್ಲು, ಆಮೇಲೆ ದೇವ್ ಮಲ್ಲಿಗೆ. ನೀವು ಇಷ್ಟೆಲ್ಲ ಸಂಗ್ರಹ ಮಾಡಿದ್ದೀರಿ, ಸಾಕಷ್ಟು ಜನ ಬಂದು ನೋಡ್ತಾ ಇದ್ದಾರೆ. ಇವತ್ತು ರವಿವಾರ ಕೂಡ ಜನ ಬರ್ತಾ ಇದ್ದಾರೆ. ಏನ್ ರಿಯಾಕ್ಷನ್, ಏನ್ ಹೇಳ್ತಾ ಇದ್ದಾರೆ ಸರ್ ಅವರೆಲ್ಲ? ಸರ್, ರಿಯಾಕ್ಷನ್ ಎಲ್ಲರೂ ಅಕ್ಕಿನ ಕೇಳ್ತಾ ಇದ್ದಾರೆ. ಈ ತರ ಅಕ್ಕಿ ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ, ಇವಾಗ ನಮಗೆ ಸಿಗ್ತಾ ಇಲ್ಲ, ಇದನ್ನ ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ನಮ್ಮ ಫೋನ್ ನಂಬರ್ ಕೊಡ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ನಾವು ಅಂತ ಹೇಳ್ತಾ ಇದ್ದೀವಿ. ಆ ಥರ ಭಾಳಷ್ಟು ಜನ ಎಲ್ಲರೂ ಬರ್ತಾ ಇರೋರು ಅವರು ಏನು ಅವ್ರು ಚಿಕ್ಕದ್ರಲ್ಲಿ ತಿಂತಾ ಇದ್ದದ್ದು ಆಹಾರ ಅನ್ಕೊಂಡು ನೆನೆಸ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕಾಲದಲ್ಲಿ ಈ ಥರ ಇತ್ತು, ನಮ್ಮ ಅಪ್ಪನ ಕಾಲದಲ್ಲಿ ಈ ಥರ ಇತ್ತು ಅಂದ್ಕೊಂಡು ಒಂದಷ್ಟು ಪಾಸಿಟಿವ್ ಆಗಿರುವಂತಹ ಸಜೆಷನ್ಸ್ಗಳು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿರೋ ನಾವು ಬೆಳೆದಿರುವಂತಹ ಬೀಜ ಮತ್ತು ಅಕ್ಕಿಗಳನ್ನು ಕೂಡ, ದ್ವಿದಳ ಧಾನ್ಯಗಳು ಕೂಡ, ಕಿರುಧಾನ್ಯಗಳು ಎಲ್ಲನೂ ಕೇಳ್ತಾ ಇದ್ದಾರೆ. ನಾವು ಅವರಿಗೆ ಒಂದು ವ್ಯವಸ್ಥೆ ಮಾಡಿದ್ದೀವಿ, ನಮ್ಮ ನಂಬರ್ಗಳನ್ನು ಕೊಡ್ತಾ ಇದ್ದೀವಿ. ಆ ನಂಬರ್ ತಗೊಂಡು ಅವ್ರು ಕಾಲ್ ಮಾಡಿದ್ರೆ ನಮಗೆ ಅಲ್ಲಿಗೆ ಅವ್ರ ಮನೆಗೆ ತಲುಪಿಸೋ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಸರ್, ನೀವು ನಂಬರ್ ಕೊಟ್ಟಿದ್ದೀರಿ, ಎಷ್ಟು ಜನ ನಿಮಗೆ ಕಾಲ್ ಮಾಡಿದ್ರು ಸರ್ ಇವಾಗ? ಸರ್, ಈಗ ಆಲ್ರೆಡಿ ನಾನು ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಬೆಳಗ್ಗಿಂದ ನಿನ್ನೆ ಮೊನ್ನೆಯಿಂದ ಒಂದು 50-60 ಕಾಲ್ ಬಂದಿದ್ದಾವೆ. ಮೋಸ್ಟ್ಲಿ ನಾವು ಹೇಳಿದ್ದೀವಿ ಮಂಗಳವಾರದ ಮೇಲೆ ಕಾಲ್ ಮಾಡಿ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ. ಹಾಗಾಗಿ ಎಲ್ಲರೂ ನಂಬರ್ ತೊಗೊಂಡಿದ್ದಾರೆ ಸರ್. ಮತ್ತೊಬ್ರು ರೈತರಿದ್ದಾರೆ, ನಾನು ಮಾತಾಡಿಸ್ತೀನಿ. ಸರ್, ಯಾವ ಊರ್ದವರು, ಎಷ್ಟು ಸಿರಿಧಾನ್ಯಗಳ ತಂದಿದ್ದೀರಿ, ಹೇಗೆ ಸಂಗ್ರಹಣೆ ಮಾಡ್ತೀರಿ, ಮತ್ತು ಜನ ಏನು ಹೇಳ್ತಾ ಇದ್ದಾರೆ ಸರ್? ಸರ್, ನಂದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು, ಶಂಕರ್ ಲಂಗಟಿ ಅಂತ ನನ್ನ ಹೆಸರು. ನಾವು ಈ ಕೃಷಿ ನಮ್ಮ ಜೀವನ ಉಪಾಯನ ಕೃಷಿ. ನಮ್ಮ ಜೀವನ ಉಪಾಯಕ್ಕಾಗಿ ನಾವೆಲ್ಲ ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡಿದ್ದೇವೆ. ಇವಾಗ ನಮ್ಮನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಈ ತಳಿಗಳೊಳಗೆ ಔಷಧಿ ಗುಣ ಅದ. ನಾವು ತಲಾಂತರದಿಂದ ಈ ತಳಿಗಳು ಏನದ ಅಂದ್ರೆ ರೋಗ ನಿರೋಧಕ, ಬರ ನಿರೋಧಕ ಮತ್ತು ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೆಯುವಂಥ ತಳಿಗಳಿವು. ಈ ತಳಿಗಳನ್ನು ನಮ್ಮ ಪುರಾತನ ಕಾಲದಿಂದ ಉಳಿಸ್ಕೊಂಡ್ಬಂದರೆ ಇದನ್ನು ಮುಂದಿನ ಪೀಳಿಗೆಗೆ ಇದು ಉಳಿಬೇಕು. ಯಾಕಂದರೆ ಇದ್ರಾಗ ಭಾಳಷ್ಟು ಔಷಧಿ ಗುಣ ಅದ. ಹೀಗಾಗಿ ಇವನ್ನ ನಾವು ಮೌಲ್ಯವರ್ಧನೆ ಮಾಡಿ ಮಾರಾಟನೂ ಮಾಡ್ತಾಯಿದ್ದೆವು. ಅಷ್ಟಲ್ಲ, ಈ ಜೋಳಗಳಿರ್ಬೋದು, ಇವೆಲ್ಲ ಒಣ ಬೇಸಾಯದ ಬೆಳೆಯುವಂಥ ಜೋಳಗಳು. ಮತ್ತು ನಿಮ್ಮ ಕೃಷಿ ಕಲೆಗಳಂತ ಏನು ಹೇಳ್ತೇವೆ ನಾವು, ಇವು ಗುಚ್ಚುಗಳು, ತೋರಣಗಳು, ಈ ರೀತಿಯೂ ಮಾಡಿ ನಾವು ಆದಾಯವನ್ನು ತಗೊಳ್ತಾ ಇದ್ದೀವಿ. ಈಗ
ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದಿದ್ದೀರಿ ಒಂದು ಸಿರಿಧಾನ್ಯಗಳ ಪ್ರದರ್ಶನ ಮಾಡಲು. ಯಾವ್ಯಾವ ಸಿರಿಧಾನ್ಯಗಳನ್ನ ತಂದಿದ್ದೀರಿ ಮತ್ತೆ ಪ್ರತಿಯೊಂದರಲ್ಲಿ ಎಷ್ಟೆಷ್ಟು ವಿಧ ಇದೆ ಸರ್? ಹಾಂ ಸರ್, ಈಗ ಜೋಳದೊಳಗೆ ನಮ್ಮಲ್ಲಿ 20 ವೆರೈಟಿ ಜೋಳಗಳಿದಾವೆ. ಕಲ್ಲಪ್ಪ ನೇಗಿನಾಳ್ ಅಂತ ಇವರು ನಾವು ಎಲ್ಲ ಕುಡ್ಕೊಂಡು ಇವ್ರ ಜೋಳಗಳನ್ನ ಉಳಿಸ್ತಾ ಇದ್ದೆವು, ಬೆಳೆಸ್ತಾ ಇದ್ದೆವು. ಇವನ ಸಿರಿಧಾನ್ಯ ಜೋಳ, ರಾಗಿ, ನವಣೆ, ಸಾಮಿ, ಆರ್ಕ, ಉದುಲು, ಬರಗ ಇವೆಲ್ಲವನ್ನೂ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾವೆ. ಮತ್ತು ಅವೆಲ್ಲ ತಳಿಗಳು ಇದಾವೆ. ಯಾರಿಗಾರ ಬೇಕಂದ್ರೂ ನಾವು ಕಳಿಸ್ತಾ ಇದ್ದೇವೆ. ನಮ್ದೆಲ್ಲ ಇಲ್ಲೇ ಈ ಸ್ಟಾಲ್ನೊಳಗೆ ಸುಮಾರು 5 ಜಿಲ್ಲೆ ಅವರದೇವು. ಅಂದರೆ ಬೆಳಗಾವಿ ಇರ್ಬೋದು, ಮಂಡ್ಯ ಮತ್ತು ಕೋಲಾರ, ವಿಜಯನಗರ ಮತ್ತು ಕೊಡಗು, ಇವು 5 ಜಿಲ್ಲೆಯವ್ರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಾರ. ಇಡೀ ಈ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಏನು ಬೆಳೀತಾರಲ್ಲ ಆ ಬೆಳೆ ತಳಿಗಳೆಲ್ಲ ಇಲ್ಲಿದ್ದಾವೆ. ಪ್ರದರ್ಶನ ಆದಮೇಲೆ ನಿಮ್ಮ ಊರಿಗೆ ಹೋಗ್ತೀರಾ, ಹೇಗೆ ಸಂರಕ್ಷಣೆ ಮಾಡ್ತೀರಿ ಸರ್ ಇದನ್ನು? ಸರ್, ನಾವು ಇವಾಗೆಲ್ಲ ನಾವು 20-25 ವರ್ಷದಿಂದ ನಾವು ಮಾಡ್ಕೊತಾನೆ ಬಂದೆವು. ನಮ್ಮಲ್ಲೆಲ್ಲ ತಳಿ ಇವನು ಉಳಿಸೋದು, ಬೆಳೆಸೋದು ಮತ್ತು ಬೇರೆಯವ್ರಿಗೆ ಕೊಡೋದು. ಅದು ಯಾರ ಕ್ವಿಂಟಲ್ ಗಂಟ್ಲಕ್ಕೆ ಏರಿ ಕೊಡೋಂಗಿಲ್ಲ ನಾವು. ಅವ್ರದ್ದು ಸ್ವಲ್ಪ ಬೇಕಂದ್ರೆ 1 kg, ಅರ್ಧ kg ಹಿಂಗೆ ಕೊಂಡ್ರೆ ಅವ್ರು ಉಳಿಸ್ಕೋಬೇಕು ಆ ತಳಿಯನ್ನು. ಈ ರೀತಿಯಾಗಿ ನಾವು ಸಂರಕ್ಷಣೆ ಮಾಡ್ತಾಯಿದ್ದೆವು. ಕೆಲವೇ ಕ್ಷಣ ಒಂದು 5 ನಿಮಿಷ ಕೆಳಗಡೆ ಮಿನಿಸ್ಟರ್ ಬಂದರು, ನೋಡಿದ್ರು, ಮಾತಾಡಿದ್ರು, ಏನಂದ್ರೆ ಸರ್? ಸರ್, ಭಾಳ ಖುಷಿ ಆಯ್ತು ನಮಗೆ. ಯಾಕಂದ್ರೆ ನಾವು ರೈತರು ನಮ್ಮ ಮಟ್ಟಿಗೆ ನಾವೇನೋ ಇದ್ದು ನಮ್ಮನ್ನು ರಾಜ್ಯ ಮಟ್ಟದೊಳಗೆ, ರಾಷ್ಟ್ರ ಮಟ್ಟದೊಳಗೆ ಗುರುತಿಸೋಕೆ ಇದೊಂದು ಅವಕಾಶ. ಈ ವಾಣಿಜ್ಯ ಮೇಳದೊಂದು ಅವಕಾಶ. ರೈತರು ನಾವು ಬೆಳೀತಿದ್ದು, ತಿಂತಿದ್ದು, ಅಲ್ಲೇ ಇರ್ತಿದ್ದು. ಇಲ್ಲಿ ನಮ್ಮನ್ನು ಹೊರ ಜಗತ್ತಿಗೆ ಪರಿಚಯ ಮಾಡಿಸ್ಕೊಳ್ಳೋಕೆ ಇದೊಂದು ಅವಕಾಶ. ನಮಗೆ ಭಾಳ ತುಂಬ ಖುಷಿ ಆಗ್ತಾ ಇದೆ. ನಾವು ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಇದಾಗಿತ್ತು ಇಲ್ಲಿನ ರೈತರ ಮಾತು. ಏನು, ನಾವು ಬೆಳಗಾವಿಯಿಂದ ಇಲ್ಲಿಗೆ ಬಂದಿದ್ದೇವೆ, ಪ್ರದರ್ಶನ ಮಾಡ್ತಾ ಇದ್ದೇವೆ. ಜನರ ರೆಸ್ಪಾನ್ಸ್ ಕೂಡ ಜೊತೆ ಭರ್ಜರಿಯಾಗಿದೆ. ಜೊತೆಗೆ ಏನು ಸರ್ಕಾರದವರೇ ನಮ್ಮನ್ನ ಗುರುತಿಸಿ ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಮತ್ತು ನಾವು ಇಲ್ಲಿ ಯಾವ್ಯಾವ ಸಿರಿಧಾನ್ಯಗಳಿವೆ ಅಲ್ಲಿನ ಹೋಗಿ ಸಂರಕ್ಷಣೆ ಮಾಡ್ತೇವೆ. ಆದರೆ ಯಾರು ಜಾಸ್ತಿ ಕೇಳ್ತಾರೆ ಅವರಿಗೆ ಕೊಡುವುದಿಲ್ಲ, ಯಾರು ಒಂದು ಹಾಫ್ kg 1 kg ಮಾತ್ರ ಕೊಡ್ತೀವಿ ಅಂತ ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾನು ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.